ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ನೋಡಿ, ಇದೇ ತಿಂಗಳು 15ನೇ ತಾರೀಕಿಂದ ನಮ್ಮ ಕೋಚಿಂಗ್ ಸೆಂಟರಿನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ತರಗತಿಗಳು ಬೇಕು ಅಂತಂದರೆ ಅಲ್ಲಿ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ಸನ್ನು ತಗೊಳ್ಳಿ. ಸೊ ಟುಡೇಸ್ ಟಾಪಿಕ್ ಇನ್ ದಿಸ್ ಕ್ಲಾಸ್, ಟುಡೇಸ್ ಟಾಪಿಕ್ ಈಸ್ ಸ್ಪೀಡ್, ಟೈಮ್, ಡಿಸ್ಟೆನ್ಸ್. ಇವತ್ತಿನ ತರಗತಿಯಲ್ಲಿ ನಾನು ದೂರ, ವೇಗ, ಕಾಲದ ಬಗ್ಗೆ ತಗೋತಾ ಇದ್ದೀನಿ. The first topic in this chapter, the first topic is a conversion. That conversion is very important. Sometimes that speed given in the kilometer per hour, sometimes they are given in the meter per second. So you have to convert into kilometer to meter per second to kilometer per hour. The first concept, how to convert kilometer to meter per second and meter per second to kilometer per hour. ನೋಡಿ, ಇಲ್ಲಿ ಕೆಲವು ಸಲ ನಮಗೆ ವೇಗವನ್ನು ಏನು ಕೊಟ್ಟಿರ್ತಾರೆ ಅಂದರೆ ಕಿಲೋಮೀಟರ್ ಪರ್ ಗಂಟೆನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದಕ್ಕೆ ಕೇಳ್ತಾರೆ. ಸೊ ದ ಬೋತ್ ಆಲ್ಸೋ ವಿ ಕ್ಯಾನ್ ಮಲ್ಟಿಪ್ಲೈಡ್ ಆ್ಯಂಡ್ ಕನ್ವರ್ಟ್. ಸೊ ಎರಡನ್ನೂ ನಾವೇನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮೆಥಡ್ ಮೂಲಕನೇ ಕನ್ವರ್ಟ್ ಮಾಡೋದು. ಬಟ್ ವಿ ಆರ್ ಯೂಸಿಂಗ್ ಸಮ್ ನಂಬರ್ಸ್ ಹಿಯರ್. ಸೊ ದ ಫಸ್ಟ್ ಈಸ್ ಅ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡು. ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, ಇಂಟು 5/18 ಮಲ್ಟಿಪ್ಲೈ ಮಾಡಬೇಕು. ಸೊ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ದಟ್ ಸೇಮ್ ವೇ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಮಾಡಬೇಕು ಅಂತಂದಾಗ ಏನು ಮಾಡ್ತೀವಿ, 18/5 ಮಾಡ್ಕೋತೀವಿ. ಸೊ ಎರಡು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಎರಡಕ್ಕೂ ಸೇಮ್ ನಂಬರ್ಸೇ ಇದೆ, ಬಟ್ ಪ್ಲೇಸಸ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನ್ಯೂಮರೇಟರಲ್ಲಿ ಬಂದಿರೋದು ಇಲ್ಲಿ ಡಿನೋಮಿನೇಟರಲ್ಲಿ ಬಂದಿದೆ, ಇಲ್ಲಿ ಡಿನೋಮಿನೇಟರಲ್ಲಿರೋದು ನ್ಯೂಮರೇಟರಲ್ಲಿ. ಸೊ ಹೇಗೆ ಸಿಮಿಲರಾಗಿ ಸಿಂಪಲ್ಲಾಗಿ ನಾವು ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು ಅಂತಂದರೆ, ನೋಡಿ ನಾವು ಏನಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ದ ಫಸ್ಟ್ ಏನಿದೆ ಇಲ್ಲಿ ಮೀಟರ್ ಅಂತ ಇದೆ. ಮೀಟರ್ ಅನ್ನೋದು ಕಿಲೋಮೀಟರಿಗೆ ಕಂಪೇರ್ ಮಾಡಿದ್ರೆ ಲೋಯರ್ ಯೂನಿಟ್. ಸೊ ಆವಾಗ ನಾವು ಕನ್ವರ್ಟ್ ಮಾಡೋಂಥ ಲೋಯರ್ ನಂಬರ್ ಏನಾಗುತ್ತೆ, ನ್ಯೂಮರೇಟರಲ್ಲಿ ಬರುತ್ತೆ. ಸೊ ಲೋಯರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಲೋಯರ್ ನಂಬರ್, ಸ್ಮಾಲೆಸ್ಟ್ ನಂಬರು ನ್ಯೂಮರೇಟರಲ್ಲಿ ಬರುತ್ತೆ. ದಟ್ ಸಿಮಿಲರ್ ವೇ ಸಿಯರ್ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರು. ಸೊ ಇಲ್ಲಿ ಏನು ಬಂತು, ಹೈಯರ್ ಯೂನಿಟ್ ಬಂತು, ಗ್ರೇಟರ್ ಯೂನಿಟ್ ಬಂತು. ಸೊ ಗ್ರೇಟರ್ ಯೂನಿಟ್ ಬಂದಾಗ ಏನಾಗುತ್ತೆ, ಗ್ರೇಟರ್ ನಂಬರು ನ್ಯೂಮರೇಟರಲ್ಲಿ ಬರುತ್ತೆ. ಸೊ ಈಸಿಯಾಗಿ ಇವಾಗ ನೀವು ನೆನ್ಪಿಟ್ಕೋಬೋದು. ಸೊ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾದ್ರೆ ಇಂಟು 5/18 ಮಾಡ್ತೀವಿ. ಸೊ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಮಾಡಬೇಕಾದ್ರೆ 18/5 ಮಾಡ್ತೀವಿ. ಸೊ ಗಂಟೆಯಿಂದ ನಿಮ್ಮ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಗಂಟೆಗೆ ಮಾಡಬೇಕಾದ್ರೆ, ಮತ್ತು ಕಿಲೋಮೀಟರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡಿಗೆ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಈಗ ಇಲ್ಲಿ ಕ್ವಶನ್ ಇದೆ, ನೋಡೋಣ ಏನು ಕ್ವಶನ್ ಇದೆ ಅಂತ. ಕನ್ವರ್ಟ್ 360 ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್. 360 ಕಿಲೋಮೀಟರನ್ನು 360 ಕಿಲೋಮೀಟರ್ ಪರ್ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇರೋದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಕೊಟ್ಟಿರುವಂಥ ಸ್ಪೀಡನ್ನು ಬರ್ಕೊಳ್ಳಿ. ಏನು ಸ್ಪೀಡ್ ಇದೆ, 360 ಇದೆ. ಸೊ ನಮಗೀಗ ಆಲ್ರೆಡಿ ಗೊತ್ತು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ಇಂಟು 5/18 ಮಾಡ್ಕೊಳ್ಳಿ, ಇಂಟು 5/18. ಸೊ ಈಗ ಸಿಂಪ್ಲಿಫೈ ಮಾಡೋಣ. ನೋಡಿ, 18 1s 18, 18 2s 36, 0 as it is. Next, what the number is remaining? Here 20, here 5. Here multiplication sign. You can multiply that, we got the answer. 20 into 5, 25 is 100. 100 meter per second. ಸೊ ನೋಡಿ, ನಾನು ಸಿಮಿಲರಾಗಿ ಏನು ಮಾಡಿದೆ, ಅಲ್ಲಿ ಕೊಟ್ಟಿರುವಂಥ ಸ್ಪೀಡನ್ನು 5/18 ಮಲ್ಟಿಪ್ಲೈ ಮಾಡಿದಾಗ ಅದು ಏನಾಯಿತು, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ 60 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ಕಿಲೋಮೀಟರ್ ಗಂಟೆಗೆ ಪರಿವರ್ತಿಸಬೇಕು, ಕಿಲೋಮೀಟರ್ ಪರ್ ಅವರಿಗೆ. ಸೊ ಇಲ್ಲೇ ಬರೆದಿದ್ದೀನಿ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಇಂಟು 18/5 ಇದೆ. ಸೊ ಈಗ ಬರ್ಕೊಳ್ಳೋಣ, ಏನು ಕೊಟ್ಟಿದ್ದಾರೆ ಸ್ಪೀಡ್ ಇಲ್ಲಿ, 60 ಮೀಟರ್ ಪರ್ ಸೆಕೆಂಡ್ ಇದೆ, ಇಂಟು 18/5. ಸೊ ಈಗ 5ಇಂದ ಡಿವೈಡ್ ಮಾಡಿ 60ಯನ್ನು. 5 1s 5, 5 1s 5, 5 2s 10. ಸೊ ಈ ರಿಮೈನಿಂಗ್ ಏನು ಉಳ್ಕೊಂಡಿದೆ ನಮಗೆ ಇಲ್ಲಿ 12 ಮತ್ತು 18 ಇದೆ. ಸೊ 12 ಇಂಟು 18 ಮಲ್ಟಿಪ್ಲೈ ಮಾಡೋಣ. 12 ಇಂಟು 18 ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು, 216 ಬಂತು. ಸೊ 216 ಕಿಲೋಮೀಟರ್ ಪರ್ ಅವರ್. ಸೊ ಈ ಬೋತ್ ಮೆಥಡು ಕರೆಕ್ಟ್. ನೋಡಿ, ಸಿಮಿಲರ್ ವೇ ಇದೆ ಇದಕ್ಕೆ, ಏನು ನಾವಿಲ್ಲಿ ಬೇರೆ ನಂಬರ್ಸ್ ತೊಗೋತಾ ಇಲ್ಲ, ಸೇಮ್ ನಂಬರ್ಸ್ ಇದೆ, ಬಟ್ ಒಂಚೂರು ಪ್ಲೇಸಸ್ಗಳು ಎಕ್ಸ್ಚೇಂಜ್ ಆಗ್ತಾ ಇದೆ. ಅದನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು.
ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ, ಮೀಟರ್ ಪರ್ ಅವರಿಂದ ಕಿಲೋಮೀಟರ್ ಪರ್ ಅವರಿಗೆ. ಓಕೆ, ನೆಕ್ಸ್ಟ್ ಕ್ವಶನ್. A 360 meter long train crosses a signal post in 18 seconds. What is the speed of the train in kilometer per hour? ನೋಡಿ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ಬ್ರಾಕೆಟಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ 360 ಮೀಟರ್ ಉದ್ದ ಇರುವ ರೈಲೊಂದು 18 ಸೆಕೆಂಡ್ಗಳಲ್ಲಿ ಸಿಗ್ನಲ್ ಪೋಸ್ಟನ್ನು ದಾಟಿದರೆ ಆ ರೈಲು ಚಲಿಸಿದ ವೇಗ, ಆ ವೇಗವನ್ನು ನಾವು ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂತ, ಅಂದರೆ ಕಿಲೋಮೀಟರ್ ಪರ್ ಅವರಲ್ಲಿ ಬರೀಬೇಕು ಆನ್ಸರನ್ನು. ಸೊ ಫಸ್ಟ್ ನಾವು ಫೈಂಡ್ ಮಾಡ್ಕೊಳ್ಳೋಣ, ಯಾಕೆಂದರೆ ಡಿಸ್ಟೆನ್ಸು ಮೀಟರಲ್ಲಿದೆ, ನೆಕ್ಸ್ಟ್ ಇದೇನಿದೆ ಟೈಮ್ ಏನಿದೆ ಸೆಕೆಂಡ್ಸಲ್ಲಿದೆ. ಸೊ ಫಸ್ಟ್ ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಆನ್ಸರನ್ನು ಫೈಂಡ್ ಮಾಡಿಕೊಂಡು ನೆಕ್ಸ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಡೇಟಾನ ಬರ್ಕೊಳ್ಳೋಣ. ಸೊ ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ, 360 ಮೀಟರ್ ಇದೆ. 360 ಮೀಟರ್ ಇದೆ. ನೆಕ್ಸ್ಟ್ ಟೈಮ್ ಏನಿದೆ 18 ಸೆಕೆಂಡ್ ಇದೆ. 18 ಸೆಕೆಂಡು. ಏನನ್ನು ಫೈಂಡ್ ಮಾಡಬೇಕು, ಸ್ಪೀಡನ್ನು ಫೈಂಡ್ ಮಾಡಬೇಕು. ಸೊ ಸ್ಪೀಡನ್ನು ಫೈಂಡ್ ಮಾಡೋದಕ್ಕೆ ನೋಡಿ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಪೀಡ್ ಈಕ್ವಲ್ ಟು, ಸ್ಪೀಡನ್ನು ಫೈಂಡ್ ಮಾಡೋದು, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಡಿ ಮತ್ತು ಟಿ. ಡಿ ಅಂದರೆ ಡಿಸ್ಟೆನ್ಸ್, ಟಿ ಅಂದರೆ ಟೈಮ್. ಸೊ ಸ್ಪೀಡನ್ನು ಫೈಂಡ್ ಮಾಡಬೇಕು, ವೇಗ ಕಂಡುಹಿಡಿಬೇಕು. ವೇಗ ಕಂಡುಹಿಡಿಯೋ ಸೂತ್ರ ಏನು, ದೂರ ಬೈ ಕಾಲ. ಸೊ ದೂರನ ಅಂಶದಲ್ಲಿ ಬರೀರಿ, ಕಾಲನ ಛೇದದಲ್ಲಿ ಬರೆದು ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ವೇಗ ಸಿಗುತ್ತೆ, ಸ್ಪೀಡ್ ಸಿಗುತ್ತೆ. ಸೊ ಇವಾಗ ಇದ್ರ ಬೇಸ್ ಮೇಲೆ ನಾವು ಆನ್ಸರನ್ನು ಫೈಂಡ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಏನಿದೆ 360 ಇದೆ, 360 ಮೀಟರ್ ಇದೆ. ಸೊ ಟೈಮ್ ಏನಿದೆ 18 ಸೆಕೆಂಡ್ ಇದೆ. ಸೊ ಕನ್ವರ್ಟ್ ಮಾಡ್ಕೊಳ್ಳಿ, ಈಗ ನಮಗೆ ಸ್ಪೀಡ್ ಸಿಗುತ್ತೆ. 18 1s 18, 18 2s 36, 0 ಆ್ಯಸ್ ಇಟ್ ಈಸ್. ಸೊ ಏನು ಬಂತು ನಮಗೆ ಆನ್ಸರು, 20 ಮೀಟರ್ ಪರ್ ಸೆಕೆಂಡ್ ಬಂತು. ನೋಡಿ ನಿಮಗೆ ಆನ್ಸರ್ ಸಿಕ್ಬಿಟ್ಟಿದೆ ಇವಾಗ, 20 ಮೀಟರ್ ಪರ್ ಸೆಕೆಂಡು. ಆಪ್ಷನಲ್ಲೂ ಇದೆ, ನೀವೇನು ಮಾಡ್ತೀರಾ, ಇದೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀರಾ. ಈ ಆನ್ಸರ್ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ, ಕ್ವಶನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಬರೀರಿ ಅಂತ. ಸೊ ಕಿಲೋಮೀಟರ್ ಪರ್, ನಮಗೆ ಬಂದಿರೋ ಆನ್ಸರು ಮೀಟರ್ ಪರ್ ಸೆಕೆಂಡು. ಆ ಮೀಟರ್ ಪರ್ ಸೆಕೆಂಡನ್ನು ನಾವೇನು ಮಾಡಬೇಕೀಗ, ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಹೇಗೆ ಕನ್ವರ್ಟ್ ಮಾಡ್ತೀವಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಸೊ ಹೈಯರ್ ಯೂನಿಟ್ ಫಸ್ಟ್ ಬಂದಿದೆ ಅಂದರೆ ಹೈಯರ್ ನಂಬರು ಮೇಲ್ ಬರುತ್ತೆ. ಸೊ ಏನಾಗುತ್ತೆ, 20 × 18/5 ಆಯಿತು. ಏನಾದರೂ ಇಲ್ಲಿ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಾ ಇದ್ವಿ ಅಂದರೆ ಲೋಯರ್ ಯೂನಿಟ್ ಮೇಲೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ಗ್ರೇಟರ್ ಯೂನಿಟಿಗೆ ನಾವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ 18/5 ಆಯಿತು. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 1s 5, 5 4s 20. ಸೊ ನೆಕ್ಸ್ಟು ರಿಮೈನಿಂಗ್ ಉಳಿದಿರೋದು 4 × 18 ಉಳಿದಿದೆ. ಸೊ 18 4s 72, 72 ಕಿಲೋಮೀಟರ್ ಪರ್ ಅವರ್. ಇದು ಯೂನಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಪ್ಷನಲ್ಲಿ 72 ಇದೆ, 72 ಮೀಟರ್. ನಮಗಿಲ್ಲಿ 72 ಬಂದಿದ ತಕ್ಷಣ ಆಪ್ಷನ್ ಏನಲ್ಲಿದೆ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ಯೂನಿಟ್ಸ್ಗಳನ್ನು ಅಬ್ಸರ್ವ್ ಮಾಡಿ. ನಮಗಿಲ್ಲಿ ಬಂದಿರೋದು ಕಿಲೋಮೀಟರ್ ಪರ್ ಅವರಲ್ಲಿ, ಆಪ್ಷನಲ್ಲಿರೋದು ಮೀಟರ್ ಪರ್ ಸೆಕೆಂಡಲ್ಲಿ. ಸೊ ಎಕ್ಸಾಕ್ಟ್ ಆನ್ಸರ್ ಎಲ್ಲಿದೆ, ಆಪ್ಷನ್ ಸಿ ನಲ್ಲಿದೆ, 72 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್ನು ದಟ್ ಸಿಮಿಲರ್ ವೇ ಇದೆ. ಥರ್ಡ್ ಕ್ವಶನು ಮತ್ತು ಫೋರ್ತ್ ಕ್ವಶನ್ಗೆ ಸೇಮ್ ಅನಿಸುತ್ತೆ, ಬಟ್ ಇಲ್ಲೊಂದು ಎಕ್ಸ್ಟ್ರಾ ವರ್ಡ್ ಆ್ಯಡ್ ಆಗಿದೆ. 175 meter long train crosses a 35 meter platform in 12 seconds. What is the speed of the train in kilometer per hour? ಸೊ ಅಲ್ಲೂ ಫಸ್ಟ್ ಕ್ವಶನಲ್ಲೂ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡೋದಕ್ಕೆ ಹೇಳಿದರು, ಮೀಟರ್ ಇತ್ತು ಮತ್ತು ಸೆಕೆಂಡ್ಸ್ ಇತ್ತು. ಬಟ್ ಇಲ್ಲಿ ಪ್ಲಾಟ್ಫಾರ್ಮ್ ಅನ್ನೋ ವರ್ಡು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಆ ಥರ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. 175 ಮೀಟರ್ ಉದ್ದದ ರೈಲೊಂದು 35 ಮೀಟರ್ ಉದ್ದವಿರುವ ಪ್ಲಾಟ್ಫಾರ್ಮನ್ನು 12 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ಆ ರೈಲಿನ ವೇಗ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸುತ್ತೆ ಅನ್ನೋದನ್ನು ನೋಡ್ಬೇಕು ನಾವು. ಸೊ ಇವಾಗ ನಮಗೆ ಆಲ್ರೆಡಿ ಗೊತ್ತು ಸ್ಪೀಡ್ ಫಾರ್ಮುಲಾ ಏನು ಅಂತ, ನಾನು ಲಾಸ್ಟಲ್ಲೇ ಬರೆದಿದ್ದೆ. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಬರೋ ಅಂಥ ಆನ್ಸರು ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ, ಅದನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಡೇಟಾನ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಏನಿದೆ 175 ಮೀಟರ್ ಇದೆ. ಟೈಮ್ ಏನಿದೆ
35 ಸೆಕೆಂಡ್ ಇದೆ. ನೋಡಿ ಇನ್ನೊಂದು ಉದ್ದ ಇದೆ, ಇಲ್ಲಿ ಪ್ಲಾಟ್ಫಾರ್ಮ್ ಅಂತ ಇದೆ. ಆ ಪ್ಲಾಟ್ಫಾರ್ಮ್ ಉದ್ದನೂ ನಾವು ಡಿಸ್ಟೆನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಡಿಸ್ಟೆನ್ಸ್ 2 ಅಂತ ತಗೋತೀನಿ. ಸೊ 35 ಮೀಟರ್. ಸೊ ನೀವು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಏನು ಮೀಟರ್ ಕೊಟ್ಟಿರ್ತಾರೆ ಆ ಮೀಟರಿಗೆ ಪ್ಲಾಟ್ಫಾರ್ಮ್ ಉದ್ದನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಕ್ವಶನಲ್ಲಿ ಏನಾದರೂ ಪ್ಲಾಟ್ಫಾರ್ಮ್ ಅಂತ ಕೊಟ್ಟು ಡಿಸ್ಟೆನ್ಸನ್ನು ಕೊಟ್ಟರೆ ಡಿಸ್ಟೆನ್ಸ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕೊಟ್ಟಿರುವಂಥ ಡಿಸ್ಟೆನ್ಸಿಗೆ ಪ್ಲಾಟ್ಫಾರ್ಮ್ ಲೆಂತನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಹಾಗಾದರೆ ಡಿಸ್ಟೆನ್ಸ್ ಏನಾಗುತ್ತೆ, 175 ಪ್ಲಸ್ 35 ಆಯಿತು ಬೈ 12 ಸೆಕೆಂಡ್ ಇದೆ, 12 ಬರೀರಿ. ಸೊ ಈಗ ನಾವು ಸ್ಪೀಡನ್ನು ಫೈಂಡ್ ಮಾಡಬೇಕು. ಸೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, 175 ಪ್ಲಸ್ 35 210 ಬೈ 12 ಆಯಿತು. 212 10 ಬೈ 12 ಆಯಿತು. ನೋಡಿ ಇದೇನಾದರೂ ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡಿ, ಇಲ್ಲ ಅಂದರೆ ಅದು ಹಾಗೆ ಮೀಟರ್ ಪರ್ ಸೆಕೆಂಡು. ಇನ್ ಕೇಸ್ ಈ ನಂಬರ್ಸ್ ಏನಾದರೂ ಸಿಂಪ್ಲಿಫೈ ಆಗಿಲ್ಲ ಅಂತಂದರೆ ಇದೇ ನಿಮಗೆ ಆನ್ಸರ್ ಆಗುತ್ತೆ. ಬಟ್ ಇದು ಸಿಂಪ್ಲಿಫೈ ಆಗುತ್ತೆ ಒಂದೇ ನಂಬರಿಂದ. ನಾನು 3 ತೊಗೋತಾ ಇದ್ದೀನಿ. ಸೊ 3 4s are 12, 3 7s are 21, 0 ಆ್ಯಸ್ ಇಟ್ ಈಸು. ಏನು ಬಂತು, 70 ಬೈ 4 ಬಂತು. ಅಗೇನ್ ಇಟ್ ಡಿವೈಡ್, 2 2s are 4, 2 35s are 70. ಸೊ ಏನು ಬಂತು ನಮಗೆ ಆನ್ಸರ್ ಇಲ್ಲಿ 35 ಬೈ 2 ಮೀಟರ್ ಪರ್ ಸೆಕೆಂಡ್ ಬಂತು. ಸೊ ಇದು ಡೆಸಿಮಲಲ್ಲಿ ಬರುತ್ತೆ. ಸೊ ನಾವು ಫ್ರ್ಯಾಕ್ಷನಲ್ಲೇ ತೊಗೋತಾ ಇದ್ದೀವಿ. 35 ಬೈ 2 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ಆನ್ಸರ್ ಸಿಕ್ಕಿದೆ ನಮಗೆ. ಬಟ್ ನಮಗೆ ಬೇಕಾಗಿರೋದು ಕಿಲೋಮೀಟರ್ ಪರ್ ಅವರಲ್ಲಿ. ಸೊ ಕಿಲೋಮೀಟರ್ ಪರ್ ಅವರಿಗೆ ಹೇಗೆ ಕನ್ವರ್ಟ್ ಮಾಡೋದಂತ ಗೊತ್ತು ನಿಮಗೆ. ಸೊ ಏನು ಮಾಡ್ತೀವಿ, ಇಂಟು 18/5 ಮಾಡ್ಕೋಬೇಕು. ಈಗ ಮೀಟರ್ ಪರ್ ಅವರಲ್ಲಿ ಬಂದಿರೋಂಥ ಆನ್ಸರ್, ಮೀಟರ್ ಪರ್ ಸೆಕೆಂಡಲ್ಲಿ ಬಂದಿರೋ ಆನ್ಸರನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡೋಣ. ಸೊ ಏನು ಬಂದಿದೆ, 35 ಬೈ 2 ಇದೆ, ಇಂಟು 18/5 ಮಾಡ್ಕೊಳ್ಳಿ. ಯಾಕೆ 18/5 ಮಾಡ್ತೀವಿ ಅಂದರೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ತಾ ಇರೋದು. ಸೊ 5 1s are 5, 5 7s are 35. ನೆಕ್ಸ್ಟ್ 2 1s are 2, 2 9s are 18. ಸೊ ಏನು ಉಳಿತು, ಇಲ್ಲಿ ಡಿನೋಮಿನೇಟರಲ್ಲಿ 1 ಬಂದಿದೆ, ನ್ಯೂಮರೇಟರಲ್ಲಿ 9 ಇಂಟು 7 ಇದೆ, 9 7s are 63 ಬಂತು. ಸೊ 63 ಕಿಲೋಮೀಟರ್ ಪರ್ ಅವರ್. ಸೊ ಎಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ ನೋಡಿ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ ಯಾವಾಗಲೇ ಈ ರೀತಿ ಕ್ವಶನ್ಸ್ ಕೊಟ್ಟರು ಅಲ್ಲಿ ಕೊಟ್ಟಿರುವಂಥ ಪ್ಲಾಟ್ಫಾರ್ಮ್ ಲೆಂತನ್ನು ಡಿಸ್ಟೆನ್ಸ್ಗೆ ಆ್ಯಡ್ ಮಾಡ್ಕೊಳ್ಳಿ, ಆಗ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟ್ ನೀವು ಕೊಟ್ಟಿರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ 5th ಕ್ವಶನ್. A man covers half of his journey at 6 km/h and the remaining half at 3 km/h is average speed. ಸೊ ನೋಡಿ ಲಾಸ್ಟ್ ಕ್ವಶನಲ್ಲಿ ನಮಗೆ ಸ್ಪೀಡನ್ನು ಫೈಂಡ್ ಮಾಡೋದಕ್ಕೆ ಹೇಳಿದರು. ನಾವು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾನ ಯೂಸ್ ಮಾಡಿ ಸ್ಪೀಡನ್ನು ಫೈಂಡ್ ಮಾಡಿದ್ವಿ. ಬಟ್ ಇನ್ ದಿಸ್ ಕ್ವಶನ್ ದೇ ಆರ್ ಆಸ್ಕಿಂಗ್ ದ ಆವ್ರೇಜ್ ಸ್ಪೀಡು, ಸರಾಸರಿ ವೇಗನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಏನಿದೆ, ಒಬ್ಬ ವ್ಯಕ್ತಿ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಅವನು ಪ್ರಯಾಣ ಪ್ರಾರಂಭ ಮಾಡಿದಾಗ ಅರ್ಧ ಭಾಗವನ್ನು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನಂತೆ. ಉಳಿದರ್ಧ ಭಾಗವನ್ನು ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಅಂತೆ ಚಲಿಸ್ತಾನೆ. ಹಾಗಾದರೆ ಅವನು ಚಲಿಸಿರುವಂಥ ವೇಗ, ಸ್ಪೀಡ್ ಏನಿದೆ ಅದರ ಸರಾಸರಿಯನ್ನು ಫೈಂಡ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಸರಾಸರಿ ವೇಗನ ಫೈಂಡ್ ಮಾಡೋದಕ್ಕೆ ಕೇಳಿ. ಫಾರ್ ಎಕ್ಸಾಂಪಲು ನೋಡಿ, ಇವಾಗ ಇಲ್ಲಿ ನಾವು ಚಲಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಇದನ್ನು ಎ ಅಂತ ಬಿ ತಗೊಳ್ಳೋಣ. ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಿದೆ, ಹಾಫ್ ಪಾರ್ಟು 6 ಕಿಲೋಮೀಟರ್ ಇನ್ ಹಾಫ್, ಅಂದರೆ ಇಲ್ಲಿ ಅರ್ಧ ಮಾಡ್ಕೊಳ್ಳೋಣ. ಅರ್ಧ ಡಿಸ್ಟೆನ್ಸು, ಫಾರ್ ಎಕ್ಸಾಂಪಲ್ ಇವಾಗ 6 ಕಿಲೋಮೀಟರ್ ಹೋಗ್ತಾ ಇದ್ದೀರಾ ನೀವು ಅಂತಂದರೆ 3 ಕಿಲೋಮೀಟರ್ ಒಂದು ಅರ್ಧ ಆಗುತ್ತೆ, ರಿಮೈನಿಂಗ್ 3 ಕಿಲೋಮೀಟರು ಇನ್ನು ಅರ್ಧ ಆಗುತ್ತೆ. ಸೊ ಇಲ್ಲಿ ಫಸ್ಟು ಹಾಫು ಎಷ್ಟು ಕಿಲೋಮೀಟರ್ ಪರ್ ಸ್ಪೀಡಲ್ಲಿ ಹೋಗಿದ್ದಾನೆ, 6 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗಿದ್ದಾನೆ. ನೆಕ್ಸ್ಟ್ ಉಳಿದಿರೋ ಅರ್ಧ ಏನು ಮಾಡಿದ್ದಾನೆ, 3 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗಿದ್ದಾನೆ. ನಾವೇನು ಮಾಡಬೇಕು, ಈಗ ಇವೆರಡರದೂ ಆವ್ರೇಜನ್ನು ಫೈಂಡ್ ಮಾಡಬೇಕು, ಸರಾಸರಿ ವೇಗನ ಫೈಂಡ್ ಮಾಡಬೇಕು. ಸೊ ಇಲ್ಲೂ ಸಹ ನಾವೊಂದು ಸೂತ್ರನ ಯೂಸ್ ಮಾಡ್ತೀವಿ, ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಏನು ಫಾರ್ಮುಲಾ ಅದು ಅಂದರೆ ಆವ್ರೇಜ್ ಸ್ಪೀಡ್ ಈಕ್ವಲ್ ಟು 2xy ಬೈ x ಪ್ಲಸ್ y ಅಂತ ತಗೋತೀವಿ. ಇದು ನೋಟ್ ಮಾಡ್ಕೊಳ್ಳಿ ಫಾರ್ಮುಲಾ. 2xy, xy ಬದಲು ನಾವು ಎ ಬಿ ಅಂತನಾದರೂ ತೊಗೋಬೋದು, ಯಾವುದೇ ವೇರಿಯಬಲ್ಸ್ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಸೊ 2xy ಬೈ x ಪ್ಲಸ್ y. ಏನಿದು xy ಅಂದರೆ ನೋಡಿ, ಇಲ್ಲಿ ನಮಗೆ ಆವ್ರೇಜ್ ಕೇಳಿರೋದ್ರಿಂದ ಇಲ್ಲಿ 2 ಸ್ಪೀಡನ್ನು ಕೇಳಿದ್ದಾರೆ ಕ್ವಶನಲ್ಲಿ. 2 ಸ್ಪೀಡ್ ಇದೆ. ಸೊ ಒಂದು ಸ್ಪೀಡನ್ನು x ಅಂತ ಕನ್ಸಿಡರ್ ಮಾಡ್ತೀವಿ, ನೆಕ್ಸ್ಟ್ ಇನ್ನೂ ರಿಮೈನಿಂಗನ್ನು y ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಮೀನ್ಸ್ ಈಗ x ವ್ಯಾಲ್ಯೂ ಏನಾಗುತ್ತೆ, 6 ಆಗುತ್ತೆ.
ವೈ ವ್ಯಾಲ್ಯೂ ಏನಾಯಿತು 3 ಆಯಿತು. ಈಗ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ಗೊತ್ತಾಯಿತು, ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಆವ್ರೇಜನ್ನು ಬರೆದಿದ್ದೀನಿ. ಸೊ ಇವಾಗ ಇದ್ರ ಪ್ರಕಾರ ಸಾಲ್ವ್ ಮಾಡೋಣ. 2 ಹಾಗೆ ಬರ್ಕೊಳ್ಳಿ, ಬಿಕಾಸ್ ಇನ್ ದಟ್ ಕ್ವಶನ್ ಇನ್ ದಟ್ ಫಾರ್ಮುಲಾ ಓನ್ಲಿ. ಸೊ ಇಂಟು ಇಲ್ಲಿ ಯಾವುದೇ ಒಂದು ಸಿಂಬಲ್ ಕೊಟ್ಟಿಲ್ಲ ಅಂದರೆ ಮಲ್ಟಿಪ್ಲಿಕೇಶನು. ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ನಾವೇನು ಬರೆದ್ವಿ ಇಲ್ಲಿ 6 ಬರೆದಿದ್ದೀವಿ. ಇಂಟು ವೈ ವ್ಯಾಲ್ಯೂ ಏನಿದೆ 3 ಇದೆ. ಸೊ ಬೈ ಎಕ್ಸ್ ಪ್ಲಸ್ ವೈ ಇದೆ. ಸೊ 6 + 3 ಮಾಡ್ಕೊಳ್ಳಿ. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. 2 6 12, 12 3 36 ಆಯಿತು. 12 3 36. 6 + 3 ಆ್ಯಡ್ ಮಾಡಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಡಿನೋಮಿನೇಟರಲ್ಲಿ ಆ್ಯಡ್ ಮಾಡ್ತೀವಿ, ಅಡಿಷನನ್ನು ಕೂಡ್ತೀವಿ. ಸೊ ಇವಾಗ ನಿಮಗೇನು ಸಿಕ್ಕಿದೆ 36/9 ಇದೆ. ಸೊ ಇವೆರಡು ಸಿಂಪ್ಲಿಫೈ ಆಗುತ್ತೆ ನೋಡಿ, ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿ ಆನ್ಸರ್ ಸಿಗುತ್ತೆ. 9 1 9, 9 4 36. ಏನು ಸಿಕ್ತು ನಮಗೆ? ಆವ್ರೇಜ್ ಸ್ಪೀಡು 4 km/h ಸಿಕ್ತು. 4 km/h. The average speed is 4 km/h. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ರೀತಿ ಕ್ವಶನ್ಸ್ಗಳು ಕೊಟ್ಟಾಗ ಆವ್ರೇಜ್ ಸ್ಪೀಡ್ ಅಂತ ಫೈಂಡ್ ಮಾಡೋದಕ್ಕೆ ಕೇಳಿದ್ದಾರೆ. ಕ್ವಶನಲ್ಲಿ ಬರೀ ಸ್ಪೀಡ್ ಅಷ್ಟೇ ಕೊಟ್ಟಿರೋದು. ಇಲ್ಲಿ ಸ್ಪೀಡ್ ಬಿಟ್ಟರೆ ಬೇರೆ ಏನು ಡಿಸ್ಟೆನ್ಸ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಆವ್ರೇಜ್ ಸ್ಪೀಡ್ ಫಾರ್ಮುಲಾನ ಅಪ್ಲೈ ಮಾಡಿ 2xy/x + y. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. A bus travels at the speed of 85 km/h and reaches its destination in 5 hours. What is the distance covered by the bus? ಸೊ ಪ್ರತಿ ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಬಸ್ಸೊಂದು ಒಂದು ನಿರ್ದಿಷ್ಟ ಸ್ಥಳವನ್ನು 5 ಗಂಟೆಗಳಲ್ಲಿ ತಲುಪಿದರೆ ಆ ಬಸ್ಸು ಕ್ರಮಿಸಿದ ದೂರ. ಇಲ್ಲಿ ಕೇಳಿರೋದೇನು? ಡಿಸ್ಟೆನ್ಸನ್ನು ಫೈಂಡ್ ಮಾಡೋದಕ್ಕೆ ಕೇಳಿದ್ದಾರೆ. ನಮಗೀಗ ಆಲ್ರೆಡಿ ಸ್ಪೀಡ್ ಫಾರ್ಮುಲಾ ಗೊತ್ತಾಯಿತು, ಆವ್ರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಾಯಿತು, ಕಿಲೋಮೀಟರ್ ಟು ಮೀಟರ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಮೀಟರ್ ಟು ಕಿಲೋಮೀಟರ್ ಹೆಂಗೆ ಫೈಂಡ್ ಮಾಡ್ತೀವಿ ಸ್ಪೀಡನ್ನು ಅನ್ನೋದು ಗೊತ್ತಾಯಿತು. ಸೊ ಈಗ ಒಂದು ಹೊಸ ನೆಕ್ಸ್ಟ್ ಬಂದಿದೆ, ಏನು? ಡಿಸ್ಟೆನ್ಸ್ ಕೇಳಿದ್ದಾರೆ. ವಾಟ್ ಈಸ್ ದ ಡಿಸ್ಟೆನ್ಸು? ಸೊ ಇಲ್ಲಿ ಸ್ಪೀಡ್ ಏನು ಕೊಟ್ಟಿದ್ದಾರೆ, ಸ್ಪೀಡನ್ನು ಬರ್ಕೊಳ್ಳೋಣ. ಸ್ಪೀಡ್ ಏನಿದೆ 85 km/h ಇದೆ ನೋಡಿ, ಇದು ಇಂಪಾರ್ಟೆಂಟು. ನೆಕ್ಸ್ಟು ಟೈಮ್ ಏನಿದೆ 5 hours ಇದೆ. ಸೊ ಕೆಲವು ಸಲ ಇಲ್ಲೇನಾದರೂ ಮೀಟರ್/ಸೆಕೆಂಡ್ ಕೊಟ್ಬಿಟ್ಟು ಇಲ್ಲಿ ಅವರ್ಸಲ್ಲಿ ಕೊಟ್ಟು ಅಂದರೆ ನೀವು ಯೂನಿಟ್ಸ್ಗಳನ್ನು ಸೇಮ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ km/h ಬಂದಿದೆ ಅಂದರೆ ಇಲ್ಲಿ ಅವರಲ್ಲೇ ಬರಬೇಕು ಟೈಮು. ಸೊ ಇಲ್ಲಿ ಮೀಟರ್/ಸೆಕೆಂಡ್ ಬಂತು ಅಂದರೆ ಇಲ್ಲಿ ಟೈಮ್ ಏನಾಗಿರಬೇಕು? ಸೆಕೆಂಡ್ಸಲ್ಲೇ ಇರಬೇಕು. ಮಿನಿಟ್ಸಲ್ಲಿ ಕೊಡ್ತಾರೆ ಕೆಲವು ಸಲ, ಅದನ್ನು ನೀವು ಕನ್ವರ್ಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಈಗ ನಮಗೆ ಸ್ಪೀಡ್ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಟೈಮನ್ನು ಕೊಟ್ಟಿದ್ದಾರೆ, ಏನನ್ನು ಫೈಂಡ್ ಮಾಡಬೇಕು? ಡಿಸ್ಟೆನ್ಸ್, ದೂರನ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸಿಗೂ ನಾವು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮು. ಕೊಟ್ಟಿರುವ ಸ್ಪೀಡನ್ನು ಮತ್ತು ಟೈಮನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ನಮಗೆ ಡಿಸ್ಟೆನ್ಸ್ ಕವರ್ ಮಾಡಿರೋಂಥ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಸ್ಪೀಡ್ ಏನಿದೆ 85 km/h ಇದೆ, ಟೈಮ್ ಏನಿದೆ 5 hours ಇದೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡೋಣ. 85 5 425 km. ಸೊ ನೋಡಿ, ಇದು ಇಂಪಾರ್ಟೆಂಟು. ಕ್ವಶನಲ್ಲಿ ಕೆಲವು ಸಲ ಕೊಡ್ತಾರೆ 425 ಮೀಟರ್ ಅಂತ ಕೊಡ್ಬೋದು. ಸೊ ನಮಗೆ ಮೀಟರಲ್ಲಿ ಬರಲ್ಲ, ಯಾಕೆಂದರೆ ಇಲ್ಲಿ ಸ್ಪೀಡು km/h ಇದೆ, ಟೈಮು ಅವರಲ್ಲಿದೆ. ಇಲ್ಲೇನಾದರೂ ಮೀಟರ್/ಸೆಕೆಂಡಲ್ಲಿದ್ದು ಇಲ್ಲಿ ಸೆಕೆಂಡ್ ಇತ್ತು ಅಂದರೆ ಅವಾಗ ಮೀಟರಲ್ಲಿ ಬರ್ತಾಯಿತ್ತು. ಸೊ ಅದು ತುಂಬ ಇಂಪಾರ್ಟೆಂಟು. ಯೂನಿಟ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಯೂನಿಟ್ಸ್ ಇಲ್ಲ ಅಂದರೆ ಸೇಮ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಸೇಮ್ ಯೂನಿಟ್ಸ್ ಕೊಟ್ಟಿದ್ರು ಅಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಸಿಕ್ತು ನಮಗೆ? 425 km. ಎಲ್ಲಿದೆ? ಆಪ್ಷನ್ ಡಿನಲ್ಲಿದೆ ನೋಡಿ. ಸೊ 425 km ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಅ ಟ್ರೈನ್ ರನ್ನಿಂಗ್ ವಿತ್ 54 km/h. ವಾಟ್ ಈಸ್ ದ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಕ್ರಾಸ್ ದ 90 meter ಪ್ಲಾಟ್ಫಾರ್ಮ್? ಸೊ ಹಿಯರ್ ವಿ ಆರ್ ಫೈಂಡಿಂಗ್ ದ ಆನ್ಸರ್ ಟೈಮ್. ಸೊ ಲಾಸ್ಟ್ ಕ್ವಶನ್ ಡಿಸ್ಟೆನ್ಸು, ಇನ್ ದಿಸ್ ಕ್ವಶನ್ ಟೈಮ್. ಸೊ ಪ್ರತಿ ಗಂಟೆಗೆ 54 km ವೇಗದಲ್ಲಿ ಚಲಿಸುತ್ತಿರುವ ರೈಲು 90 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸೊ ಇಲ್ಲಿ ಹೊಸ ಫಾರ್ಮುಲಾ ಕಲಿಬೇಕು ನಾವೀಗ. ಟೈಮ್ ಫಾರ್ಮುಲಾನ ಫೈಂಡ್ ಮಾಡಬೇಕು. ಸೊ ಟೈಮ್ ಫಾರ್ಮುಲಾ ಫೈಂಡ್ ಮಾಡೋದಕ್ಕೂ ಮುಂಚೆ ನಾವೇನು ಮಾಡಬೇಕು? ಅಪ್ಲೈ ಮಾಡೋದಕ್ಕೂ ಮುಂಚೆ ಇಲ್ಲಿ ಸ್ಪೀಡು km/h ನೋಡಿ, ಡಿಸ್ಟೆನ್ಸು ಮೀಟರಲ್ಲಿದೆ. ಸೊ ಏನು ಮಾಡಬೇಕು? ನಾನು ಲಾಸ್ಟ್ ಕ್ವಶನಲ್ಲೇ ಹೇಳಿದೆ,
ಡಿಫ್ರೆಂಟ್ ಯೂನಿಟ್ಸ್ ಇತ್ತು ಅಂದರೆ ಸೇಮ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಸ್ಪೀಡ್ ಏನಿದೆ, ಸ್ಪೀಡ್ ಈಕ್ವಲ್ ಟು 54 ಕಿಲೋಮೀಟರ್ ಪರ್ ಅವರ್ ಇದೆ, ಕಿಲೋಮೀಟರಲ್ಲಿದೆ. ಸೊ ಡಿಸ್ಟೆನ್ಸು 90 ಮೀಟರಲ್ಲಿದೆ. ಸೊ ನಾವೇನು ಮಾಡಬೇಕು, ಟೈಮನ್ನು ಫೈಂಡ್ ಮಾಡ್ಕೋಬೇಕು. ಸೊ ಟೈಮ್ ಫೈಂಡ್ ಮಾಡೋದಕ್ಕೂ ಮುಂಚೆ ಸೇಮ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಡಿಸ್ಟೆನ್ಸು ಮೀಟರಲ್ಲಿರೋದ್ರಿಂದ ಇಲ್ಲಿ ಸ್ಪೀಡನ್ನು ನಾವೇನು ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ, ಇಲ್ಲಿ ಲೋಯರ್ ಯೂನಿಟ್ ಬಂದಿದೆ. ಸೊ ಲೋಯರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಏನು ಮಾಡ್ತೀವಿ, 5/18 ಮಾಡ್ಕೋತೀವಿ. ಸೊ ಏನು ಮಾಡಿದ್ದೀವಿ, ಕಿಲೋಮೀಟರ್ ಪರ್ ಅವರಲ್ಲಿರೋ ಸ್ಪೀಡನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, 18 1s 18, 18 3s 54, 5 3s 15. ಸೊ ಏನು ಕನ್ವರ್ಟ್ ಆಯಿತು, ಈಗ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಯಿತು. 54 ಕಿಲೋಮೀಟರ್ ಪರ್ ಅವರ್ ಇರೋದು 15 ಮೀಟರ್ ಪರ್ ಸೆಕೆಂಡ್ ಆಯಿತು. ಸೊ ಈಗ ನಾವು ಟೈಮನ್ನು ಫೈಂಡ್ ಮಾಡಬೇಕು. ಸೊ ಟೈಮ್ ಫಾರ್ಮುಲಾ ಏನು, ಸೊ ಕೊಟ್ಟಿರುವಂಥ ಸ್ಪೀಡು ಮತ್ತು ಡಿಸ್ಟೆನ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಬೈ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಏನಿದೆ ಡಿಸ್ಟೆನ್ಸು, ಟೈಮ್ ಫಾರ್ಮುಲಾ ಬರೆಯೋಣ ಫಸ್ಟು. ಡಿಸ್ಟೆನ್ಸ್ ಬೈ ಸ್ಪೀಡು, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಯಿತು. ಸೊ ಡಿಸ್ಟೆನ್ಸ್ ಏನು ಸಿಕ್ಕಿದೆ ನಮಗೆ, 90 ಮೀಟರ್ ಇದೆ. ಸ್ಪೀಡ್ ಏನಿದೆ 15 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಅದ್ರ ಪ್ರಕಾರ ಬರ್ಕೊಳ್ಳಿ. ಸೊ 90 ಡಿವೈಡೆಡ್ ಬೈ 15. ಸೊ ಯಾಕೆ 15 ಬರದೆ ಅಂದರೆ ಅಲ್ಲಿ ಮೀಟರ್ ಏನಿದೆ, ನಾವು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ ಏನಾಯ್ತು, ಅದು 15 ಮೀಟರ್ ಪರ್ ಸೆಕೆಂಡ್ ಆಯಿತು. ಸೊ ಡಿಸ್ಟೆನ್ಸ್ 90 ಮೀಟರ್ ಇದೆ, ಸ್ಪೀಡು 15 ಮೀಟರ್ ಪರ್ ಸೆಕೆಂಡ್, 15 ಮೀಟರ್ ಪರ್ ಸೆಕೆಂಡ್ ಇದೆ. ಈಗ ಡಿವೈಡ್ ಮಾಡೋಣ. 15 1s 15, 15 6s 90. ಸೊ ಆನ್ಸರ್ ಏನು ಬಂತು, 6 ಬಂತು, 6 ಸೆಕೆಂಡ್. ಈಗ ಇಲ್ಲಿ ನೋಡಿ, ಇದು ಮೀಟರಲ್ಲಿತ್ತು, ಇದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿರೋದ್ರಿಂದ ಟೈಮ್ ಯಾವಾಗಲೂ ಏನಾಗಿರುತ್ತೆ, ಸೆಕೆಂಡ್ಸಲ್ಲಿರುತ್ತೆ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇಲ್ಲಿದ್ದು, ಇಲ್ಲಿ ಏನಾದರೂ ಕಿಲೋಮೀಟರಲ್ಲಿತ್ತು ಅಂದರೆ ನಾವು ಫೈಂಡ್ ಮಾಡೋ ಆನ್ಸರ್ ಏನಲ್ಲಿ ಬರುತ್ತೆ, ಅವರ್ಸಲ್ಲಿ ಬರುತ್ತೆ. ಸೊ ನಮಗಿಲ್ಲಿ ಮೀಟರು ಮತ್ತು ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಟೈಮ್ ಏನರಲ್ಲಿ ಸಿಕ್ಕಿದೆ ನಮಗೆ, 6 ಸೆಕೆಂಡ್ಸಲ್ಲಿದೆ. ಆಪ್ಷನ್ಸಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ 6 ಸೆಕೆಂಡ್ಸ್ ಅಂತ ಕೊಡ್ತಾರೆ, 6 ಮಿನಿಟ್ಸ್ ಅಂತ ಕೊಡ್ತಾರೆ, 6 ಅವರ್ಸ್ ಅಂತ ಕೊಡ್ತಾರೆ. ಅದು ನೆನಪಿರಲಿ. ಇಲ್ಲಿ ಡಿಸ್ಟೆನ್ಸು ಮತ್ತು ಸ್ಪೀಡು ಯಾವುದ್ರಲ್ಲಿದೆ ಅದ್ರ ಬೇಸ್ ಮೇಲೆ ನಮಗೆ ಆನ್ಸರ್ ಬರುತ್ತೆ. ಸೊ ಇವಾಗ ಈ ಕ್ವಶನ್ಗೆ ಆನ್ಸರ್ ಏನು ಸಿಕ್ತು ನಮಗೆ, 6 ಸೆಕೆಂಡ್ಸು ಆಪ್ಷನ್ ಎನಲ್ಲಿದೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. A cyclist leaves the place A at 11:55 AM and reaches the place B at 12:10 PM at the speed of 40 km/h. The total distance covered by him ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಕ್ಕೆ ಫೈಂಡ್ ಮಾಡೋದಕ್ಕೆ ಕೇಳಿದ್ದಾರೆ, ಡಿಸ್ಟೆನ್ಸನ್ನು ಫೈಂಡ್ ಮಾಡೋದಕ್ಕೆ ಕೇಳಿದ್ದಾರೆ. ಬಟ್ ಸ್ಪೀಡ್ ಕೊಟ್ಟಿದ್ದಾರೆ. ನಾವು ಡಿಸ್ಟೆನ್ಸ್ ಫಾರ್ಮುಲಾ ಆಲ್ರೆಡಿ ಲಾಸ್ಟ್ ಕ್ವಶನಲ್ಲಿ ಕಲ್ತ್ಕೊಂಡಿದ್ದೀವಿ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮನ್ನು ಮಲ್ಟಿಪ್ಲೈ ಮಾಡಬೇಕು. ಬಟ್ ಈ ಕ್ವಶನಲ್ಲಿ ಟ್ವಿಸ್ಟ್ ಏನಿದೆ ಅಂತಂದರೆ, ಟೈಮು ಇಲ್ಲಿ ನೋಡಿ ಅವರ್ಸ್ಗಳಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ 11:55 ಸ್ಟಾರ್ಟ್ ಮಾಡಿದ್ದಾನೆ, 12:10ಗೆ ರೀಚ್ ಆಗಿದ್ದಾನೆ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಟೈಮನ್ನು ಫೈಂಡ್ ಮಾಡ್ಕೋಬೇಕು. ಒಬ್ಬ ಸೈಕಲ್ ಸವಾರ ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಂದ್ಕೊಳ್ಳೋಣ. ಜರ್ನಿಯನ್ನು 11:55ಗೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅವನ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಏನು ರೀಚ್ ಆಗಬೇಕು ಅಂತ ಇತ್ತು, ಆ ಪ್ಲೇಸಿಗೆ 12:10ಗೆ ರೀಚ್ ಆಗಿದ್ದಾನೆ. ಸೊ ಯಾವ ಸ್ಪೀಡಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗಿದ್ದಾನೆ, ಪ್ರತಿ ಗಂಟೆಗೆ 40 ಕಿಲೋಮೀಟರ್, 40 km/h ಸ್ಪೀಡಲ್ಲಿ ಸೈಕಲನ್ನು ಓಡಿಸಿ 12:10ಗೆ ರೀಚ್ ಆಗಿದೆ. ಸೊ ಹಾಗಾದರೆ ಅವನು ಕ್ರಮಿಸಿದಂಥ ದೂರ ಕೇಳಿದ್ದಾರೆ, ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕು. ಸೊ ಡಿಸ್ಟೆನ್ಸಿಗೆ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, ಸ್ಪೀಡ್ ಇಂಟು ಟೈಮ್ ಯೂಸ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಮಗಿಲ್ಲಿ ಕ್ವಶನಲ್ಲಿ ಟೈಮೇ ಗೊತ್ತಿಲ್ಲ, ಯಾಕೆಂದರೆ ಅಲ್ಲಿ ಇದರಲ್ಲಿ ಕೊಟ್ಟಿರೋದ್ರಿಂದ. ಸೊ ಫಸ್ಟ್ ನೋಡ್ಕೊಳ್ಳೋಣ, ಸ್ಪೀಡ್ ಏನು ಕೊಟ್ಟಿದ್ದಾರೆ, 40 km/h ಕೊಟ್ಟಿದ್ದಾರೆ. ಸ್ಪೀಡ್ ಏನಿದೆ 40 km/h. ಟೈಮನ್ನು ಫೈಂಡ್ ಮಾಡ್ಕೋಬೇಕು ಫಸ್ಟು. ನೋಡಿ, ಟೈಮನ್ನು ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದರೆ, ಇಲ್ಲಿ 11:55ಗೆ ಸ್ಟಾರ್ಟ್ ಮಾಡಿ ರೀಚ್ ಆಗಿರೋದು ಏನು, 12:10ಗೆ. ಸೊ ನೀವು ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಈಸಿಯಾಗಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. 60 ಮಿನಿಟ್ಸ್ ಆಗಬೇಕು ಅಂದರೆ 5 ಮಿನಿಟ್ಸ್ ಆ್ಯಡ್ ಮಾಡ್ತೀವಿ, 12 o'clock ಆಗುತ್ತೆ. ಸೊ 5ಗೆ 10 ಆ್ಯಡ್ ಮಾಡಿದ್ರೆ 15 ಮಿನಿಟ್ಸ್ ಆಗುತ್ತೆ. ಸೊ ಏನು ಬರುತ್ತೆ ಟೈಮ್ ನಮಗೆ, 15 ಮಿನಿಟ್ಸು. ಇಲ್ಲ ಮ್ಯಾಮ್ ನನಗೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಬರಲ್ಲ ಅಂತಂದಾಗ ನೀವು ರೀಚ್ ಆಗಿರೋ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮನ್ನು ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ, ನಮಗೆ ಆನ್ಸರ್ ಸಿಗುತ್ತೆ. ರೀಚ್ ಆಗಿರೋ ಟೈಮ್ ಏನಿದೆ 12:10 ಇದೆ, ಸ್ಟಾರ್ಟ್ ಮಾಡಿರೋ ಟೈಮ್ ಏನಿದೆ 11:55 ಇದೆ.
ಸೊ ಇದು ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಟೈಮನ್ನು ಅವರು ಮತ್ತು ಮಿನಿಟ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆಂದರೆ ಇಲ್ಲಿ 10 ಇದೆ ಮತ್ತು 55 ಇದೆ. ಅಟ್ ಎ ಟೈಮ್ ನೀವು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ 10ನಲ್ಲಿ 55ನ ಲೆಸ್ ಮಾಡೋದಕ್ಕಾಗಲ್ಲ. ಸೊ ಏನು ಮಾಡಬೇಕು, ಪಕ್ಕದಿಂದ ಬಾರೋ ತೊಗೋತೀನಿ. ಸೊ ಬಾರೋ ಅಂದರೆ ನಾವು ನಾರ್ಮಲಿ ಏನು ತೊಗೋತೀವಿ, ಬಾರೋ ಅಂದರೆ 10 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ 10 ಬಾರೋ ಆಗಲ್ಲ, 60 ಆಗತ್ತೆ. ಬಿಕಾಸ್ ವಿ ಆರ್ ಟೇಕಿಂಗ್ ಅವರ್ ಟು ಮಿನಿಟ್ಸ್. ಅವರಿಂದ ಮಿನಿಟ್ಸಿಗೆ ನಾವು ಬಾರೋ ತೊಗೊಳ್ತಾ ಇರೋದ್ರಿಂದ 1 ಅವರಿಗೆ 60 ಮಿನಿಟ್ಸ್ ಆಗುತ್ತೆ. ಸೊ ಹಾಗಾಗಿ 60 ಮಿನಿಟ್ಸ್ ಆಗುತ್ತೆ. 60ಗೆ ಇಲ್ಲಿರೋ ನಮ್ಮ ಮಿನಿಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. 60 + 10 ಏನಾಯಿತು, 70 ಆಯಿತು. ಈಗ 70ನಲ್ಲಿ 55ನ್ನು ಲೆಸ್ ಮಾಡಿ ಏನು ಬರುತ್ತೆ, 15 ಬರುತ್ತೆ. ಸೊ ಇಲ್ಲಿ 11 ಇದೆ, 11 - 11 0 ಬಂತು. ಟೈಮ್ ಏನು ಸಿಕ್ತು ನಮಗೆ, 15 ಮಿನಿಟ್ಸ್ ಸಿಕ್ಕಿದೆ. ಎಷ್ಟಾದರೂ ಡಿಸ್ಟೆನ್ಸ್ ಕೊಟ್ಟಿರಲಿ ಇದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಮಗೆ ಟೈಮ್ ಸಿಕ್ಬಿಡುತ್ತೆ. ಟೈಮ್ ಸಿಕ್ತು. ಈಗ ಟೈಮ್ ಸಿಕ್ಕಿದೆ, ಬಟ್ ಕ್ವಶನ್ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ km/hಅಲ್ಲಿದೆ, ಇಲ್ಲಿ ಮಿನಿಟ್ಸಲ್ಲಿದೆ. ಆಗ ಇದನ್ನು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬಾರ್ದು. ಯಾಕೆ ಅಂದರೆ ಟೈಮ್ ಏನಾದರೂ ಸೆಕೆಂಡ್ಸಲ್ಲಿತ್ತು ಅಂದರೆ ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಿತ್ತು. ಇಲ್ಲಿ ಮಿನಿಟ್ಸಲ್ಲಿದೆ. ಸೊ ಅವಾಗ ಏನು ಮಾಡಬೇಕು, ಬಂದಿರುವಂಥ ಟೈಮಿಂಗ್ಸನ್ನು ಮಿನಿಟ್ಸಲ್ಲಿರೋದನ್ನು ಅವರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಕನ್ವರ್ಟ್ ಮಾಡ್ಕೋತೀವಿ ಅಂದರೆ ನೋಡಿ, 15/60 ಆಗುತ್ತೆ. ಯಾಕೆ 15/60 ಬರದೆ ಅಂದರೆ 1 ಅವರ್ಗೆ 60 ಮಿನಿಟ್ಸು, 60 ಮಿನಿಟ್ಸಲ್ಲಿ 15 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ 15/16 ಮಾಡ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿ ಆದರೂ ನೀವು ಮಾಡ್ಬೋದು, ಹೀಗೆ ಡೈರೆಕ್ಟಾಗಾದರೂ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಈಗ ನಮಗೆ ಟೈಮ್ ಸಿಕ್ತು. ಏನು ಸಿಕ್ಕಿದೆ, 15/60 ಅವರ್ಸ್ ಸಿಕ್ಕಿದೆ. ಸೊ ಈಗ ಡಿಸ್ಟೆನ್ಸನ್ನು ಫೈಂಡ್ ಮಾಡೋಣ. ಫಾರ್ಮುಲಾ ಸ್ಪೀಡ್ ಇಂಟು ಟೈಮು. ಸ್ಪೀಡ್ ಏನಿದೆ 40 ಇದೆ, ಇಂಟು ಟೈಮ್ ಏನಿದೆ 15/60 ಇದೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. 2 2s 4, 2 3s 6. ನೆಕ್ಸ್ಟು 3 1s 3, 3 5s 15. ಸೊ ರಿಮೈನಿಂಗ್ ಲಾಸ್ಟಲ್ಲಿ ಏನು ಉಳಿದಿದೆ ನಮಗೆ, ಇಲ್ಲಿ 2 ಇದೆ, 5 ಇದೆ. ಮಲ್ಟಿಪ್ಲೈ ಮಾಡಿ. 2 × 5 10, 2 5s 10. ಸೊ ಏನು ಬಂತು ಆನ್ಸರ್ ನಮಗೆ, 10 ಕಿಲೋಮೀಟರ್ ಬಂದಿದೆ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದಾನೆ, 10 ಕಿಲೋಮೀಟರು. ಎಲ್ಲಿದೆ, ಆಪ್ಷನ್ ಸಿನಲ್ಲಿದೆ. ನೋಡಿ, ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವು ಟೈಮನ್ನು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಇಟ್ ಈಸ್ ಪಾಸಿಬಲ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇನ್ ಮೈಂಡ್. ಇಟ್ಸ್ ನಾಟ್ ಪಾಸಿಬಲ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಆಯಿತು ಅಂದರೆ ನಿಮಗೆ ಹಾಗೆ ಗೊತ್ತಾಗತ್ತೆ ಅಂದರೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಟೈಮ್ಸನ್ನು. ಇಲ್ಲ ಅಂದರೆ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಬಾರೋ 60 ಆಗುತ್ತೆ ಅವರ್ಸಿಂದ ಮಿನಿಟ್ಸಿಗೆ ತೊಗೊಂಡಾಗ. ಓಕೆನಾ. ಸೊ ಹಾಗಾದರೆ ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಸಿಕ್ತು ನಮಗೆ, ಆಪ್ಷನ್ ಸಿ 10 ಕಿಲೋಮೀಟರ್. ಓಕೆ. ಸೊ ನೋಡಿ, ಇದೇ ರೀತಿಯಾದ ವೀಡಿಯೋಸ್ಗಳು ಬೇಕು ಅಂತಂದರೆ ನಮ್ಮ RV ನವೋದಯ ಕೋಚಿಂಗ್ ಸೆಂಟರನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ವೀಡಿಯೋಗಳು ಬರುತ್ತೆ. ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನೀವು. ಇಷ್ಟು ದಿನ ಏನು ಮಾಡಿದ್ರಿ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಿ. ಯಾಕೆಂದರೆ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಎಫರ್ಟು ತುಂಬ ಮುಖ್ಯ ಆಗತ್ತೆ. ಓಕೆನಾ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ರೆಗ್ಯುಲರ್ ಕ್ಲಾಸಸ್ ಬೇಕು ಅಂತಂದರೆ ಹೊಸ ಬ್ಯಾಚು 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನನ್ನು ತೊಗೋಬೋದು. ಸೊ ಥ್ಯಾಂಕ್ ಯು.